ವೀರ, ಎಚ್ಚರವ ಹೇಳಲಿಕ್ಕೆ ಅಚ್ಯುತನು ಬಂದಾನೆ. ನಿಮ್ಮ ಹುಚ್ಚು ಶಾಸ್ತ್ರವನ್ನು ಬಿಚ್ಚಿಡ್ರಿ. ಕಚ್ಚಗಣ್ಣಿನ ಕೂಡ ಮತ್ಸರವ ತರವಲ್ಲ. ಆದಿ ಮೂರ್ತಿ ಅಲ್ಲಮ ಪ್ರಭುವೇ ಬಹುಬರ. ಕಲ್ಯಾಣವಾದ ಕಥೆಯನ್ನು ಕೇಳುವೆನು. ಸದ್ಭಕ್ತರೆಲ್ಲರೂ ಸಲ್ಲರಿತರಾಗಿ ಗುಲ್ಲು ಮಾಡದೆ ಚಿತ್ತವಿಟ್ಟು ಶಾಂತರಾಗಿ ನೀವು ಕೇಳಿರಿ. ಶ್ರೀಮತ್ ಪರಮ ಪರತರ ಪರಂಜ್ಯೋತಿ ಪ್ರಣವ ಸ್ವರೂಪಿ ಪರಶಿವನು ಕೈಲಾಸದಲ್ಲಿ ಕಡು ಸಂಭ್ರಮದಿಂದ ಕುಳಿತಿರಲು ಶಿವದ್ವೇಷಿ ಅದಮ ದಕ್ಷನ ಸಿರಹರಿದು ಹರಿತಲೆಗೆ ಕುರುದಲೆ ನಿಟ್ಟು ವೀರೇಶನಿ ಹರಸಿ ಬರುವ ಕಾಲಕ್ಕೆ ದೇವ ದುಂದುಬಿಗಳು ಮೊಳಗಿದವು. ಕೊಂಬು, ಕಹಳೆ, ತಾಳ, ತಮ್ಮಟ, ಸಮ್ಮಾಳ ನಾದಗಳು ಅಷ್ಟ ದಿಶಾಂಬರವನ್ನು ಭೇದಿಸಿ ಭೋರ್ಕರೆಯುತ್ತಿರಲು ನಂದಿ, ಭೃಂಗಿ ಮೊದಲಾದ ದೇವಗಣಗಳು ನಂದಿ, ಭೃಂಗಿ ಮೊದಲಾದ ದೇವಗಣಗಳು ಹತ್ತಿ, ಗಾರ್ಗೇಯ, ದದೀಚಿ ಮುಂತಾದ ಮೊದಲಾದ ಋಷಿಮುನಿಗಳು ಮಂಗಲ ಮಂತ್ರೋಚ್ಚಾರ ಮಾಡಿದರು. ಈರೇಳು ಲೋಕದ ತಾರೆಗಳು ಒಟ್ಟಿಗೆ ಕೂಡಿ ಕಾಲಿನ ಹೆಜ್ಜೆಯ ಗೆಜ್ಜೆಗಳಾಗಿ ದನಿಗೂಡಿದ ಒಬ್ಬದೇವ. ಯಕ್ಷ, ರಾಕ್ಷಸ, ಕಿನ್ನರ, ಕಿಂಪುರುಷ, ಗರುಡ, ಗಂಧರ್ವ, ಭೂತ, ಬೇತಾಳ, ಪಿಶಾಚಿ, ಶಾಕಿನಿ, ಢಾಕಿನಿ, ಕಾಳಿ, ಕರಾಳಿ, ಮಾರಿ, ಮಸಣಿ, ಭೈರವಿ ಮೊದಲಾದ ದೈತ್ಯಗಣಗಳು ಕುಣಿದು ತಡೆದವು. ಇಂದ್ರ, ವರುಣ, ವಾಯು, ಅಗ್ನಿ, ಯಮ, ನೈಋತ್ಯ, ಈಶಾನ್ಯ, ಪಶ್ಚಿಮ ಮೊದಲಾದವರ ಮಂಗಳ ಮಡದಿಯರು ಬಂದು ದೃಷ್ಟಿ ನಿವಾಳೆಗೈದರು. ಸಪ್ತ ಋಷಿಗಳು ವೇದ ಮಂತ್ರಘೋಷ, ಘಂಟಾನಾದ, ಜೈ ಜೈಕಾರಗಳೊಂದಿಗೆ ಪೂರ್ಣ ಕುಂಭ ಹಿಡಿದು ನಡೆತಂದು ಈ ಕಿಡಿಗಣ್ಣೊಡೆಯ ಕಡುಗಲಿ ವೀರೇಶನ ಅಡಿದಾವರಿಗಳಿಗೆ ನೀರೆರಲು ಕರ ಪಿಡಿದು ಒಳಗೆ ಕರೆದೊಯ್ದರೆ ಶಿವನು ಕ್ಷೀಣನಾಗಿ, ಹೇ ಕುಮಾರ ವೀರಭದ್ರ, ನಿನ್ನ ಕಡು ಸಂಭ್ರಮದ ಆಗಮನವನ್ನು ಕಂಡು ಸಂತೋಷ ಪಡಬಲ್ಲ ಆ ನಿನ್ನ ತಾಯಿಯು ದಕ್ಷನ ಯಾಗ ಮಂಟಪದಲ್ಲಿ ಬಿದ್ದು ಬೆಂದು ಹೋಗಿ ಹೇಳು ಎಂದು ಮನದಲ್ಲಿ ಬಿಡದು ಸತಿ ಇಲ್ಲದ ಮನೆಯು ಸ್ಮಶಾನವೆಂದು ತಿಳಿದು ಸತಿಗೂಡ ಕೈಲಾಸಕ್ಕೆ ಬರುವನೆಂದು ದಟ್ಟನೆ ಎದ್ದು ತುಂಗಭದ್ರ ತಟಾಕದಲ್ಲಿರುವ ಸ್ವಯಂಭೂ ಶಿವಲಿಂಗ ವಿರೂಪಾಕ್ಷನ ಸನ್ನಿಧ್ಯದಲ್ಲಿ ನೆರವ ಹೇಮಕೂಟದಲ್ಲಿ ಪಟ್ಟ ಪದ್ಮಾಸನವನ್ನು ಹಾಕಿಕೊಂಡು ಸಿದ್ಧರ ಅಧಿಪತಿ ಶುದ್ಧ ಭಾವಕ್ಕೊಲಿದ ನಮ್ಮ ಪರಶಿವನು ಭೂತ, ಬೇತಾಳ, ಕಾಕಾಳಿ, ಕಾಮಿನಿ, ಭೈರವಿ, ಮಾರಿ, ಮಸಣಿ ಅಷ್ಟ ದುರ್ಗಿಯರನ್ನು ಕಾವಲನ್ನಾಗಿರಿಸಿ ತಪಸ್ಸಿಗೆ ಕುಳಿತನು. ದಕ್ಷನ ಯಾಗ ಮಂಟಪದಲ್ಲಿ ಬಿದ್ದಿದ್ದ ದಾಕ್ಷಾಯಿಣಿಯು ಮುಂದೆ ಗಿರಿರಾಜ ಮೇನಕೆಯರ ಮಗಳಾಗಿ ಹುಟ್ಟಿ ಬಿದಿಗೆಯ ಚಂದ್ರನಂತೆ ಬೆಳೆಯುತ್ತಿದ್ದಳಪ್ಪ ದೇವ. ಗಿರಿಜೆಗೆ ಶಿವನ ಚಿಂತೆಯೇ ಚಿಂತೆ. ನಡೆ ನುಡಿಯುವಾಗ, ಕುಳಿತೇಳುವಾಗ, ಮಲಗಿ ನಿದ್ರಿಸುವಾಗ, ಉಣ್ಣುವಾಗ, ಉಡುವಾಗ ಶಿವನ ಹಂಬಲವೇ ಹಂಬಲ. ಇಂತಪ್ಪ ಗಿರಿರಾಜ ಕುವರಿಗೆ ವರವ ನೆಲ್ಲಿ ಹರೆಂದು ಗಿರಿರಾಜ ಮೇನಕೆಯರು ಅಗರಿಳು ಪರಿಶೋಭಿಸುತ್ತಿದ್ದರು. ರುದ್ರ, ಗಿರಿಜೆಯು ಬೆಳೆದುದೇನು ಚಂದ, ಚೆಂಗುಲಾಬಿಯಂತಹ ತೊಡೆ, ಹೊಳೆಯುವ ದಂತಪಂಕ್ತಿ, ಸಿಂಹದಂತ ಸೊಂಟ, ಕುಂಭದಂತ ಕುಚಗಳು, ಶಿರದಲ್ಲಿ ಚಂದ್ರಕಪೋಲ, ಸುಂದರವಾದ ನಾಸಿಕ, ರಜತ ರೇಖೆಯನ್ನೇ ನಾಚಿಸುವಂತಹ ವಿಶಾಲ ಲಲಾಟದಲ್ಲಿ ರಾರಾಜಿಸುವ ತ್ರಿಪುಂಡ ಭಸ್ಮದ ರೇಖೆಗಳು, ಶುದ್ಧ ಸ್ಫಟಿಕದಂತೆ ಶುಭ್ರ ಗೌರವರ್ಣ ದೇಹ,
ಸ್ಮಶಾನವಾಸಿ, ಉಡುದೊಡಲು ಹುಲಿದೊಗಲು, ತಿನ್ನಲು ಭಿಕ್ಷಾನ್ನ, ಹತ್ತಲು ಮುದಿಯತ್ತು. ಇಂತಹ ಶಿವನಿಂದ ನಿನಗೇನಾಗುವುದಿದೆ? ಯೋಚಿಸಿ ನೋಡು ಎಂದು ಹೇಳಲು ಆಗ ಗಿರಿಜೆಯು ಶಿವ ಶಿವ ಶಿವನಿಂದನೆಯನ್ನು ತಾಳಲಾರೆನೆಂದು ಗಿರಿ ಸಂಪದವನ್ನು ತೊರೆದು ಹಿಮಗಿರಿಯ ಕಾಡ ಸೇರಿ ಅನ್ನ ಆಹಾರವನ್ನು ತೊಳೆದು ನೀರ ಮುಡಿಯನ್ನು ಮುಕ್ತ ಮಾಡಿ ಅರಬಡಿಯನ್ನುಟ್ಟು ನೀರೇ ಮಹಾತಾಯಿ ಪಂಚಾಗ್ನಿಯನ್ನೇ ಕಾವಲನ್ನಾಗಿರಿಸಿ ಶಿವನ ಪಡೆಯಲು ಕಡು ತಪವ ಮಾಡಲು ಸಿದ್ಧರಾದರು. ಶಿವನು ಹೇಮಕೂಟದಲ್ಲಿ, ಗಿರಿಜೆ ಹಿಮಾಚಲದಲ್ಲಿ. ಇವರೀರ್ವರು ಭಿನ್ನರಾದಾಗ ಪ್ರಪಂಚವು ನಿಷ್ಕ್ರಿಯವಾಯಿತು. ಸಪ್ತ ದಿನಗಳು ಉರುಳಿದವು, ತಿಂಗಳುಗಳ ಕಳೆದವು, ವರ್ಷಗಳೇ ಉರುಳಿದವು. ಆದರೂ ಗಿರಿರಾಜ ಕುವರಿಯ ತಪಸ್ಸು ಉಗ್ರವಾಯಿತೇ ವಿನಃ ಅರ್ಥವಾಗಲಿಲ್ಲ. ಆದರೂ ನಮ್ಮ ಶಿವನ ಸುಳಿವು ಸಿಗಲಿಲ್ಲ. ಆಗ ಕಾರುಣ್ಯ ಮೂರ್ತಿಯಾದ ಶಿವನು ಗಿರಿಜೆಯ ತಪೋ ಪರೀಕ್ಷೆಗೆಂದು ವಟವೇಷವನ್ನು ಧರಿಸಿಕೊಂಡು ಗಿರಿಜೆಯ ಮುಂದೆ ನಿಂತು ಹೀಗೆ ಹೇಳುತ್ತಾರೆ: ಹೇ ತ್ರಿಪುರ ಸುಂದರಿ, ನೀನು ಯಾರಿಗಾಗಿ ತಪಸ್ಸನ್ನು ಆಚರಿಸುತ್ತಿರುವೆಯೋ ಅವನು ಕಾಮನನ್ನು ಕೊಂದ ನಿಷ್ಕರುಣೆ. ವೇದ ಆಗಮ ಉಪನಿಷತ್ತುಗಳ ಕಟ್ಟುಗಳ ಶಾಸ್ತ್ರಗಳ ನಿಲುಕದ ಸಿಗದ ಅನಾಸ್ತಿಕ. ಬೇಡರ ಕಣ್ಣಪ್ಪನೊಡಗೂಡಿ ಮಾಂಸವನ್ನು ತಿಂದ ಮಾಂಸಾಹಾರಿ. ಸಿರಿಯಾಳ ಶೆಟ್ಟಿ, ನಂಬೆಕ್ಕ ಮುಂತಾದವರ ಮಕ್ಕಳ ಮಾಂಸದ ರುಚಿ ನೋಡಿದ ಕಟುಕ. ರುದ್ರ, ಅವನಲ್ಲೇನಿದೆ? ಅವನಿಗೆ ತೊಗಲುಡಿಗೆ, ಸರ್ಪಾಭರಣ, ಹತ್ತಲು ಮುದಿಯತ್ತು, ರೂಪಿ, ತಿನ್ನಲು ಭಿಕ್ಷಾನ್ನ. ಇಂತಹ ಶಿವನಿಂದ ನಿನಗೇನಾಗುವುದಿದೆ? ಯೋಚಿಸಿ ನೋಡು ಎಂದು ಹೇಳಲು ರುದ್ರ, ಅಲ್ಲದೆ ಇವನಿಗಿಂತಲೂ ಉತ್ತಮನಾದ ಕುಬೇರನಿದ್ದಾನೆ, ಸೃಷ್ಟಿಕರ್ತನಾದ ಬ್ರಹ್ಮನಿದ್ದಾನೆ, ಲಯಕರ್ತನಾದ ವಿಷ್ಣುವಿದ್ದಾನೆ ಎಂದು ಹೇಳಲು ರುದ್ರ, ಶಿವನಿಂದನೆಯನ್ನು ಕೇಳಿದ ಪಾರ್ವತಾದೇವಿಯ ಕಿಡಿರೋಟಕ್ಕೆ ಸಪ್ತ ಸಮುದ್ರಗಳೇ ಕುದಿಯಿತು. ಈರೇಳು ಲೋಕದ ತಾರೆಗಳು ಚಡನೆ ಸಿಡಿದವು. ಭೂಮಿ ಬಿರಿಯಿತು, ಆಕಾಶ ನಡುಗಿತು. ಆದರೂ ವಟವೇಷವನ್ನು ಧರಿಸಿದ್ದ ಶಿವನು ಧೃತಿಗೆಡಲಿಲ್ಲ. ಯಾರದೋ ಮಾಯಾವಳಿಗಳೆಂದು ತಿಳಿಯಲು ರುದ್ರ, ಗಿರಿಜೆಯ ಕೈಯಲ್ಲಿದ್ದ ವಿಭೂತಿ ಹೊಡೆಯಲಾಗಿ ಆಗ ಶಿವನು ವಟವೇಷವನ್ನು ಬಿಟ್ಟು ತನ್ನ ದಿಟವೇಷವನ್ನು ತೋರಿಸಲು ರುದ್ರ ಕಿಡಿಗಣ್ಣ ಮರೆ ಮಾಡಿ ಗುಡಿ ನೋಟವನ್ನು ಬೀರಲಾಗಿ ನವ ವಧುವು ನಸು ನಾಚುವಂತೆ ಪಾರ್ವತಾದೇವಿಯ ದೃಷ್ಟಿ ಪರಶಿವನ ಪಾದ ಕಮಲ ಸೇರಿತು. ಪಾರ್ವತಿಯ ಕೈಯಲ್ಲಿದ್ದ ಪುಷ್ಪದ ರಾಶಿ ಪರಶಿವನ ಕಮಲ ಸೇರಿತು. ರುದ್ರ, ತಪದ ಉಗ್ರ ಜ್ವಾಲೆಯಿಂದ ಕಮರೆ ಹೋಗಿದ್ದ ಕಾಡು ಚಿಗುರುತ್ತಿತ್ತು. ವಾಯು ಸುಗಂಧದ ಸಿರಿಯನ್ನೇ ಹೊತ್ತು ತಂದ. ವರುಣ ಪನ್ನೀರು ಸುರಿಸಿದ. ಸೂರ್ಯಚಂದ್ರರು ಚಾಮರವನ್ನಿಕ್ಕಿದರು. ನಂದಿ ಮದ್ದಳೆ ನುಡಿಸುತ್ತಿದ್ದ. ಭೃಂಗಿ ನಾಟ್ಯವನ್ನು ಆಡುತ್ತಿದ್ದ. ಶಿವಗಣ ದೇವಗಣಕ್ಕೆಲ್ಲ ಹರ್ಷದ ಹೊನಲು ಹರಿಯಿತು. ಬ್ರಹ್ಮದೇವನೊಡಗೂಡಿ ಸಪ್ತ ಋಷಿ ಮಂಡಲವೇ ಗಿರಿರಾಜನಲ್ಲಿಗೆ ಕನ್ಯಾರ್ಥಿಯಾಗಿ ಬಂದರು. ಮನವನೊಲಿಸಿ ಮದುವೆಯ ಸಂಭ್ರಮ
ಲಕ್ಷ್ಮೀನಾರಾಯಣರು ಮದುವೆಯ ಮದವಣಿಗನ ಹಿರಿಯರಾಗಿ ಅಷ್ಟದಿಕ್ಪಾಲಕರು ಅಷ್ಟದಿಕ್ಪಾಲಕರು ಬಣ್ಣದವರಾಗಿ ಕಿನ್ನರ ಕಿಂಪುರುಷರು ದಾಸರಾಗಿ ಭೂತ ಬೇತಾಳ ಭೈರವಾದಿಗಳು ತುಂಬು ಕಹಳೆ ತಾಳ ತಮ್ಮಟಗಳನ್ನು ಹಿಡಿದು ಮದುವೆ ಮನೆಗೆ ಬರುತ್ತಿದ್ದರಪ್ಪ ದೇವ. ಬರುವ ಸಂಭ್ರಮವನ್ನು ಕಂಡು ದೇವಗುರು ಬೃಹಸ್ಪತಿ, ದೈತ್ಯಗುರು ಶುಕ್ರರು, ಭಾರ್ಗವರು ಮುಂದಾಗಿ ನಿಂತು ಶಬ್ದ ಪುಣ್ಯವಾಚನ ಮಾಡಿ ಸರ್ವಮಂಗಳಿ ನಿತ್ಯ ಮುತ್ತೈದೆ ಜಗಜ್ಜನನಿ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿಯ ಒಳಗೆ ಪರಮೇಶ್ವರನಾಥ ಪಾರ್ವತಾದೇವಿಯ ಕೊರಳಿಗೆ ಪರಶಿವನ ನಿತ್ಯಾತ್ಮ ಜ್ಯೋತಿ ತಾಳಿ ತೊಳಗಿ ಬೆಳಗಿದ್ದಪ್ಪ ದೇವ. ಜಗವೆಲ್ಲ ಪಾರ್ವತಿ ಪತಿ ಶಿವ ಹರ 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 ಮಹಾದೇವ ಎಂದು ಜಯಘೋಷ ಮಾಡಿತು. ಅರ್ಧ ಮದುವಿನಡೆ ಶಿವಗಣ ದೇವಗಣಗಳನ್ನು ಕೈಲಾಸದ ಮುಖದ್ವಾರಕ್ಕೆ ಕರೆತಂದು ಗಿರಿಜೆಗೆ ಅತ್ತಿಗೆಯರಾದ ಅರುಂಧತಿ ಅನುಸೂಯರು ಕನ್ನಡಿಯನ್ನು ಹಿಡಿದು ನಿವಾಳಿಯನ್ನು ಮಾಡಿದರು. ಅವರೀರ್ವರನ್ನು ಕರೆದೊಯ್ದು ಅನ್ನ ಕಚ್ಚಿದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಹೂ ಮಳೆದ ಕರೆದರಪ್ಪ ದೇವ. ಭದ್ರಕಾಳಿಯ ರಮಣ ಮಲ್ಲ ಬಂಡೇರ ಗಂಡ ನವಬ್ರಹ್ಮದೊಳ ಮೇಲಾದ ದಕ್ಷ ಬ್ರಹ್ಮನ ಶಿರ ಹರಿದು ಹರಿತಲೆಗೆ ಕುರಿದೆಲೆ ಎನ್ನಿಟ್ಟ ದೊರೆಯೇ, ನಿನ್ನ ಪವಾಡವು ಅಂದಿಗುಂಟು ಇಂದಿಗಿಲ್ಲ, ಇವತ್ತಿಗಾದರೂ ಇಲ್ಲ